ಕೃಷಿ ವಿಶ್ವವಿದ್ಯಾನಿಲಯ ಒಂದು ಮಂಡ್ಯದಲ್ಲಿ ಮೊನ್ನೆ ರೀಸೆಂಟಾಗಿ ಬಂತು. ರೀಸೆಂಟಾಗಿ ಸೊ ಕಳೆದ ವರ್ಷ ಬಜೆಟಲ್ಲಿ ಘೋಷಣೆ ಮಾಡಿದ್ದು, ಅದಾದಮೇಲೆ ಕ್ಯಾಬಿನೆಟ್ನಲ್ಲಿ ಮಂಜೂರಾತಿ ಕೊಟ್ಟು, ಅದಾದಮೇಲೆ ಬಹುಶಃ ಮೊನ್ನೆ ಸದನದಲ್ಲಿ ಅದು ಕೊನೆಗೆ ಬಿಲ್ ಪಾಸ್ ಆಗಬೇಕು, ತಿದ್ದುಪಡಿ ಆಗಬೇಕು, ಯಾವ್ಯಾವ ಯೂನಿವರ್ಸಿಟಿಯಿಂದ ತೆಗೆದು ಈ ಹೊಸ ಯೂನಿವರ್ಸಿಟಿಗೆ ಒಂದು ರೂಪ ಕೊಡಬೇಕು, ಸ್ಟೇಟಸ್ ಕೊಡಬೇಕು ಅಂತ ಅಂದೆ ಸರ್ಕಾರದಲ್ಲಿ. ಸೊ ಅಸೆಂಬ್ಲಿನಲ್ಲಿ 224 ಜನ ಇರ್ತಕ್ಕಂಥ ವಿಧಾನಸಭೆ, 75 ಜನ ಇರ್ತಕ್ಕಂಥ ವಿಧಾನ ಎರಡೂ ಸದನದಲ್ಲಿ ಬಿಲ್ ಪಾಸ್ ಆದಾಗ ಮಾತ್ರ ಅದಕ್ಕೆ ಒಂದು ಸ್ಟೇಟಸ್ ಸಿಗುತ್ತೆ. ಸೊ ಅದು ಮೊನ್ನೆ ತಾನೇ ಅನೇಕ ಸಣ್ಣ ಪುಟ್ಟ ಕ್ರ್ಯಾಶ್ ಕ್ವಶನ್ಗಳಿದ್ದು ಅಪೋಸಿಷನರ್ದು, ಅದೆಲ್ಲ ಮಧ್ಯದಲ್ಲಿ ನಾವು ಮಾಡಿದ್ದೀವಿ. ಅದು ಬಹುಶಃ ಈ ರಾಜ್ಯದಲ್ಲಿ 1931ರಲ್ಲಿ ಸಂಶೋಧನಾ ಕೇಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಾರಂಭ ಮಾಡಿತ್ತು, BC ಫಾರಂ ಅಂತ ಮಂಡ್ಯ ಪಕ್ಕ. ಸೊ ಅಂಥ ಒಂದು 100 ವರ್ಷದಲ್ಲಿ ಹಿಂದೆ ಮಾಡಿದಂಥ ಒಂದು ಸಂಶೋಧನಾ ಕೇಂದ್ರವನ್ನು, ಅದಾದಮೇಲೆ JKVK ಯೂನಿವರ್ಸಿಟಿ ಆಯಿತು, ಅದಾದಮೇಲೆ ಧಾರವಾಡ ಆಯಿತು, ಆಮೇಲೆ ರಾಯಚೂರು ಆಯಿತು, ಶಿವಮೊಗ್ಗ ಆಯಿತು. ಮಂಡ್ಯದಲ್ಲಿ ಮಾತ್ರ ಯೂನಿವರ್ಸಿಟಿ ಆಗಿರಲಿಲ್ಲ. ಸೊ ರೆವಿನ್ಯೂ ಡಿವಿಷನ್ ಬಂದಾಗ್ಲೂ ಸಹ ಶಿವಮೊಗ್ಗಕ್ಕೆ ಸಪ್ರೇಟ್ ಇದೆ, ಮಂಗಳೂರು ಶಿವಮೊಗ್ಗ ಒಂದಾಗುತ್ತೆ, ಬೆಳಗಾಂ ಕಡೆ ಬಂದರೆ ಧಾರವಾಡ ಆಗುತ್ತೆ, ಗುಲ್ಬರ್ಗ ಕಡೆ ಬಂದರೆ ರಾಯಚೂರು ಆಗುತ್ತೆ, ಬೆಂಗಳೂರು ಬಂದಾಗ ಬೆಂಗಳೂರಲ್ಲಾಗುತ್ತೆ. ಬಟ್ ಮೈಸೂರು ಡಿವಿಷನ್ಗೆ ಇರಲಿಲ್ಲ. ಅದರಿಂದ ಸಿದ್ದರಾಮಯ್ಯವ್ರನ್ನ ರಿಕ್ವೆಸ್ಟ್ ಮಾಡಿ ಮಂತ್ರಿಗಳನ್ನ ಎಲ್ಲ ಸದಸ್ಯನ ವಿಶ್ವಾಸ ತಗೊಂಡು ನಮ್ಮ ಉಪಮುಖ್ಯಮಂತ್ರಿಗಳಿಗೂ ರಿಕ್ವೆಸ್ಟ್ ಮಾಡಿ ಕೊನೆಗೆ ಮುಖ್ಯಮಂತ್ರಿಗಳು ನನ್ನ ಜೊತೆ ಗಟ್ಟಿಯಾಗಿ ನಿಂತರು. ಆ ಯೂನಿವರ್ಸಿಟಿನ ನಾವು ಮಹಾರಾಜರ ಕಾಲದಿಂದ ಸಂಶೋಧನಾ ಕೇಂದ್ರದಿಂದ ಪ್ರಾರಂಭ ಮಾಡಲಿಕ್ಕೆ ಮೊನ್ನೆ ಎಲ್ಲ ಥರದ ಪ್ರಕ್ರಿಯೆ ಸರ್ಕಾರದ ಮುಗಿದಿದೆ. ಈ ವರ್ಷ 25 ಕೋಟಿ ಹಣನೂ ಇಟ್ಟಿದ್ದಾರೆ. ಇನ್ನೂ 100-150 ಕೋಟಿ ಹಣ ಬೇಕಾಗುತ್ತೆ, ಅದಕ್ಕೆಲ್ಲ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಮ್ಮ 5 ಜಿಲ್ಲೆ ಏನಿದೆ, ಮಡಿಕೇರಿ, ಚಾಮರಾಜನಗರ, ಮೈಸೂರು, ಹಾಸನ, ಮಂಡ್ಯ, 5 ಜಿಲ್ಲೆಯಲ್ಲಿ ಒಂದೇ ಥರದ ಕ್ಲೈಮೆಟಿಕ್ ಝೋನ್. ಅದು ಈ ಮಳೆ ಆಶ್ರಿತ ಇರ್ತಕ್ಕಂಥದ್ದು ಹೆಚ್ಚು. ಸೊ ವಾತಾವರಣ ಒಂದೇ ಥರ ಇದೆ. ರಾಗಿ ಸಂಶೋಧನೆ ಅಲ್ಲೇ ಆಗೋದು, ಭತ್ತ ಸಂಶೋಧನೆ ಅಲ್ಲೇ ಆಗೋದು ಜಾಸ್ತಿ, ಕಬ್ಬಿಗೆ ಅಲ್ಲೇ ಸಂಶೋಧನೆ. ಈ ಯಂತ್ರೋಪಕರಣನ ಯಾವ ರೀತಿ ಉಪಯೋಗಿಸಬೇಕು, ಯಾವ ಬೆಳೆಗೆ ಯಾವ ಯಂತ್ರ ಬೇಕು ಅನ್ನೋದನ್ನು ನಾವು ಇದನ್ನು ರಿಸರ್ಚ್ ಮಾಡತಕ್ಕಂಥದ್ದು ಅಲ್ಲೇ. ಈ ಥರದ್ದು ನಾವು ಬೆಂಗಳೂರು JKVKಗಿಂತ ಹೆಚ್ಚು ಸಂಶೋಧನೆ ಅಲ್ಲಿಂದನೇ ಆಗುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.